ರಂಗಾಯಣ ರಘು ಇವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಸಿನಿಮಾಗಳಲ್ಲಿ ಇವರು ಮುಖ್ಯ ಪಾತ್ರ, ಅಂದ್ರೆ ಹೀರೋ ಆಗಿ ಮಾಡಿರೋ ಸಿನಿಮಾಗಳು ಕಮ್ಮಿ. ಬಟ್ ಇವರು ಮಾಡೋ ಆಕ್ಟಿಂಗ್, ರೀಸೆಂಟ್ ಹಿಟ್ಸ್ ಮತ್ತು ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್, ಇವರೇ ಹೀರೋ ಆಗಿ ಮಾಡಿ ಹಿಟ್ ಆಗಿರೋ ಸಿನಿಮಾಗಳು ಇವೆ. ರಂಗಾಯಣ ರಘು ಅವರ ಡೇಟ್ಗೋಸ್ಕರ ಎಷ್ಟೋ ಡೈರೆಕ್ಟರ್ಗಳು ಕಾಯ್ತಾ ಇರ್ಬೋದು. ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 1, ಇವರು ಮಾಡಿರೋ ಐಕಾನಿಕ್ ಕ್ಯಾರೆಕ್ಟರ್ಸ್. ಗಾಳಿಪಟ, ಈ ಕಡೆ ಮಗನನ್ನ ಬೈತಾರೆ, ಆ ಕಡೆ ಮಗನಿಗೋಸ್ಕರ ಏನ್ ಮಾಡೋಕ್ಕೂ ರೆಡಿ ಇರ್ತಾರೆ. ಎಂಡಲ್ ನನ್ ಮಗ ನಮ್ಮಪ್ಪ ಕೂಡ ಒಳ್ಳೆಯವನಾಗ್ಬಿಟ್ಟ. ಆಗಾಗ ಕಾಮಿಡಿ, ಯಾವ್ಯಾವ ಟೈಮಲ್ಲಿ ಆಡಿಯನ್ಸ್ ಏನ್ ಫೀಲ್ ಮಾಡಬೇಕು ಅದು ಇವರ ಆಕ್ಟಿಂಗ್ ಇಂದ 100% ಆಗತ್ತೆ. ತುಂಬಾ ವರ್ಸಟೈಲ್ ಆಕ್ಟರ್ ಇವರು. ಗಾಳಿಪಟ ಒಂದೇ ಅಲ್ಲ, ದುನಿಯಾ, ಜಂಗ್ಲಿ, ಜಾಕಿ ಹೀಗೆ ನೆನ್ಪಿಟ್ಕೊಳ್ಳೋ ಪಾತ್ರನ ಇವರು ತುಂಬಾ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸಾಧು ಕೋಕಿಲ ಅವ್ರು ನೋಡಿದ ತಕ್ಷಣ ಗೊತ್ತಾಗತ್ತೆ ಇವರು ಕಾಮಿಡಿಯನ್ ಅಂತ. ಅಂಡ್ ಇವರು ಅದನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಆದ್ರೆ ರಂಗಾಯಣ ರಘು ಅವರ ವಿಚಾರದಲ್ಲಿ ಒಂದ್ ಸಿನಿಮಾದಲ್ಲಿ ಅಳಿಸ್ತಾರೆ, ಒಂದ್ ಸಿನಿಮಾದಲ್ಲಿ ನಗಿಸ್ತಾರೆ. ಹೀಗೆ ಸೀರಿಯಸ್ ಪಾತ್ರಗಳು, ಕಾಮಿಡಿ ಪಾತ್ರಗಳು ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಕೆಲಸಗಳನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಂಬರ್ 2, ಇವರ ರೀಸೆಂಟ್ ಹಿಟ್ಸ್ ಶಾಕಾಹಾರಿ. ಈಗಿನ ಟೈಮಲ್ಲಿ ಒಬ್ಬ ರೆಕಗ್ನೈಸ್ಡ್ ಫೇಸ್ ಇರೋ ಹೀರೋಗಳ ಸಿನಿಮಾನೇ ಜನ ನೋಡ್ತಾ ಇಲ್ಲ. ಆದ್ರೆ ಕತೆ ಚೆನ್ನಾಗಿದ್ರೆ ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನೇ ದೊಡ್ಡ ಎಕ್ಸಾಂಪಲ್. ಬರೀ ಕನ್ನಡ ಭಾಷೆ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ ಈ ಸಿನಿಮಾ ರೀಚ್ ಆಯಿತು. ಟಗರು ಪಲ್ಯ ಸಿನಿಮಾದ ಹೀರೋ ನಾಗಭೂಷಣ್. ಬಟ್ ರಂಗಾಯಣ ರಘು ಅವರು ಅವರ ಆಕ್ಟಿಂಗ್ ಇಂದ ಯಾರೇ ಹೀರೋ ಇದ್ರು ಅವರೇ ಕಾಣದೇ ಇರೋ ತರ ಮಾಡ್ಬಿಡ್ತಾರೆ. ಈ ಮಾತನ್ನ ತಾರಾ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು. ರಂಗಾಯಣ ರಘು ಅವ್ರ ಜೊತೆ ಆಕ್ಟಿಂಗ್ ಮಾಡುವಾಗ ಪ್ರಾಪರ್ ಆಗಿ ಇರಬೇಕು, ಇಲ್ಲ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಕಾಣಲ್ಲ, ಅವರೇ ಕಾಣ್ತಾ ಇರ್ತಾರೆ ಅಂತ. ಅಂಡ್ ಅದು ನಿಜ ಕೂಡ ಹೌದು. ಬರೇ ಶಾಕಾಹಾರಿ, ಟಗರು ಪಲ್ಯ ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಬಂದ ಸುಮಾರು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ 3ನೇ ಕೃಷ್ಣಪ್ಪ, ಪೌಡರ್, ಅಜ್ಞಾತವಾಸಿ, ಫಾರೆಸ್ಟ್ ಹೀಗೆ ಇನ್ನ ಸುಮಾರು ಸಿನಿಮಾಗಳನ್ನ ಇವರು ಮಾಡ್ತಾ ಹೋದ್ರೆ ಜನ ರಂಗಾಯಣ ರಘು ಸಿನಿಮಾ ಅಂತಾನೆ ಥಿಯೇಟರ್ಗೆ ಬರ್ಬೋದು. ಆ ಎಲ್ಲಾ ಕೆಪಾಸಿಟಿ ಇವರಿಗೆ ಇದೆ. ಯಾಕಂದ್ರೆ ಜನಕ್ಕೂ ಈಗ ಕಂಟೆಂಟ್ ಮುಖ್ಯ, ಸ್ಟಾರ್ಸ್ ಅಲ್ಲ. ಇತ್ತೀಚೆಗೆ ಅಂದ್ರೆ ಇನ್ನ ಮುಂದೆ ಬರೋ ದಿನಗಳಲ್ಲಿ ಇವರನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋ ಡೈರೆಕ್ಟರ್ಸ್ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಹೇಳ್ತಾ ವೇಟ್ ಇವ್ರು ಅಷ್ಟೇ ಅಲ್ಲ, ಅಚ್ಯುತ್ ಅವರಿದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ. ಇವರೆಲ್ಲರೂ ಕನ್ನಡ ಇಂಡಸ್ಟ್ರಿಗೆ ಸುಮಾರು ವರ್ಷದಿಂದ ಸಪೋರ್ಟಿಂಗ್ ರೋಲ್ಸ್ ಮಾಡ್ತಾ ಬಂದಿದ್ದಾರೆ. ಅಂಡ್ ತುಂಬಾ ಜನ ಇವರನ್ನ ಫುಲ್ ಫ್ಲೆಡ್ಜ್ ಆಗಿ ಒಂದೊಳ್ಳೆ ಫ್ರೆಶ್ ಕತೆ ಜೊತೆ ನೋಡೋಕೆ ರೆಡಿ ಇದ್ದಾರೆ. ಇನ್ನು ರಂಗಾಯಣ ರಘು ಅವರು ಆಕ್ಟ್ ಮಾಡಿರೋ ಅಜ್ಞಾತವಾಸಿ ಸಿನಿಮಾ ಮೇ 28ಕ್ಕೆ ZEE5 ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮತ್ತೆ ಇವರೇ ಆಕ್ಟ್ ಮಾಡಿರೋ ಮನದ ಕಡಲು ಸಿನಿಮಾ ಕೂಡ ಪ್ರೈಮ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಇದು ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ರೀಸೆಂಟ್ ಆಗಿ ರಿಲೀಸ್ ಆದ ಅವರ ಸಿನಿಮಾ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಿಲ್ಲ. ಬಟ್ ಈ ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ಅವರ ಪಾತ್ರಗಳು, ಅವರ ರೈಟಿಂಗ್ ಇದರಲ್ಲಿ ಕಾಣುತ್ತೆ. ಅಂಡ್ ಅಚ್ಯುತ್ ಅವರು ಈಗಾಗಲೇ ತುಂಬಾ ಸಿನಿಮಾಗಳನ್ನ ಮೇನ್ ರೋಲ್ ಆಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚು ಸಿನಿಮಾಗಳು ಇವರಿಂದ ಬರಲಿ ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಬೇರೆ ವಿಡಿಯೋಸ್ನ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.